ವೈಟ್ ತಾಯಿ ವೈಟ್ ತಿಂದಿದೆ, ಹಣ್ಣು ತಿನ್ಬಿಟ್ಟಿದೆ ಇದ್ರಲ್ಲಿ. ಚೆನ್ನಾಗಿದೆ ಹಣ್ಣು. ಚೆನ್ನಾಗಿದೆ, sweet. ಸ್ವೀಟ್ ಇದೆ. 6 months ಪ್ಲಾಂಟೇಶನ್ ಆದ್ಮೇಲೆ 6 months ಪ್ಲಾಂಟ್ ಮಾಡಿದಾಗ ಎಷ್ಟಿತ್ತು ಹೈಟ್ ಅಂತ ಸರ್ ಹೇಳ್ತಾರೆ. ಎಷ್ಟಿತ್ತು ಸರ್ ಇದು ಹೈಟ್? ಅದು 1 ಅಡಿ ಇತ್ತು ಸರ್. 1 ಅಡಿ ಪ್ಲಾಂಟ್ ನಾವು ಕೊಟ್ಟಿದ್ದು ಕಸಿ. ಇಲ್ಲಿ ಬೆಳೆದಿದೆ ಕೇವಲ 6 ತಿಂಗಳು. ಇದನ್ನು ಅಷ್ಟೇ 1-1.5 ಫೀಟ್ ಇರುತ್ತೆ. ಏನ್ 5 ಫೀಟಿನ ಗಿಡ ಎಂತ ಹಚ್ಚಿಲ್ಲ ನಾವು. 6 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಅಂದ್ರೆ 6 ವರ್ಷದಲ್ಲಿ ಏನಾಗುತ್ತೆ. ಹೌದಾ? 1 ವರ್ಷ ಆಯ್ತು ಇಲ್ಲಿ ಹಾಕಿದ್ವಿ. ಹಾಕಿದ್ದಿಲ್ಲ ಈಗೀಗ ಹಾಕಿದ್ದಿಲ್ಲ. ಈಗ ಇದು ಡ್ರಿಪ್ ಅದ್ರ ಒಳಗಡೆ ಡ್ರಿಪ್ ಒಳಗಡೆ ಇದೆ. ಇದೊಂದು ಕಟ್ ಆಗ್ಬೇಕು. ಹೆಂಗ ಅನಿಸ್ತಾ ಇದೆ ಬೆಣ್ಣೆ ಹಣ್ಣ? ಈ ಬೆಣ್ಣೆ ಇದು ಚೆನ್ನಾಗಿ ಬರ್ತಾ ಇದೆ. ಒಂದೊಂದು ಗಿಡ ಇವೆಲ್ಲ ಚೆನ್ನಾಗಿ ಬರ್ತಾ ಇದೆ. ಫಸ್ಟ್ ಅಲ್ಲಿ ಹೋಗ್ಬಿಡ್ತು, ನೆಟ್ಟಾಕ್ಬೇಕು. ಗಿಡಗಳೆಲ್ಲ ಹೋಗ್ಬಿಟ್ಟು ನೆಟ್ ಹಾಕಿದಿಲ್ವಾ? ಹಾಕಿಲ್ಲ, ಹಾಕಿದ್ಮೇಲೆ ಬದುಕಿದ್ವು. ನೋಡುದಿಲ್ವಾ? ಇಲ್ಲ ಸರ್, ಮಾಡೋಣ ಅಂತ ಎಲ್ಲ ತಂದಿಕ್ಕಿದೀನಿ. ಇವಾಗ ಎಲ್ಲಿ ಮಳೆ ಬೀಳ್ತಾ ಇದೆಯಲ್ಲ, ಬ್ಲಾಕ್ ಆಗಿರೋ ಕಡ್ಡಿ ಕಟ್ ಮಾಡೋಣ. ಕಟ್ ಮಾಡಿ 1 ಇಲ್ಲ 2 ಸ್ಪ್ರೇ ಕೊಡೋಣ. ಈಗ ಸ್ಪ್ರೇ ಕೊಟ್ರೆ ಕ್ಲೀನ್ ಆಗುತ್ತಲ್ಲ, ಮತ್ತೆ ಇರುತ್ತೆ. ಈಗ ಈ ಕಟ್ ಮಾಡ್ತಿರಲ್ಲ, ಆಮೇಲೆ ಹೂ ತೊಗೊಂಡ್ ಬಿಡುತ್ತೆ ಅದು. ಹೂ ತೊಗೊಳಕ್ ಸ್ಟಾರ್ಟ್ ಆಗುತ್ತೆ. ಒಂದ್ ಗಿಡಕ್ಕೆ 100 ಕಾಯಿ. ಯಾವ್ದು ಹಾಕಿದ್ವಿ ನಾವು ಇಲ್ಲಿ ವೆರೈಟಿ? ವೈಟ್ ತಾಯಿ ವೈಟ್ ತಿಂದಿದೆ, ಹಣ್ಣು ತಿನ್ಬಿಟ್ಟಿದೆ ಇದ್ರಲ್ಲಿ. ಚೆನ್ನಾಗಿದೆ ಹಣ್ಣು. ಚೆನ್ನಾಗಿದೆ, ಸ್ವೀಟ್ ಇದೆ. ವೈಟ್ ಯಾವ ಗಿಡದಲ್ಲಿ ಬಂದಿತ್ತು ಹೆಚ್ಚು ಕಾಯಿ? ಸರ್ ಎಲ್ಲ ಗಿಡದಲ್ಲಿ ಬಂದಿತ್ತು. ಇವಾಗ ಕಾಯಿ ಇರುತ್ತೆ ಹೊರಗೆ, ಅದ್ರಲ್ಲಿ ನೋಡಿ ಇರೋವಾಗ ಅಲ್ಲೆಲ್ಲ ಬರ್ತಿದ್ದಾರೆ ಇರುತ್ತೆ ಹೊರಗೆ, ಅದ್ರಲ್ಲಿ ನೋಡಿ ಇರೋವಾಗ ಅಲ್ಲೆಲ್ಲ ಬರ್ತಿದ್ದಾರೆ. ಯಾವಾಗ ಮಾಡಿದ್ವಿ ನಾಟಿದ್ದು? 7 ತಿಂಗಳ ಗಿಡ. ಚೆನ್ನಾಗಿ ಬಂದಿದೆ. ಬಟ್ ಅದೇ ಇನ್ನೊಂದು ಕಟಿಂಗ್ ಮಾಡೋಣ. ಸೀತಾಫಲ್ಲು ಈಗ ಏನಾಗುತ್ತೆ, ಗಿಡ ನೀವು ಒಂದಷ್ಟು ಟೈಮ್ ಇರುತ್ತಲ್ಲ, ಮಲ್ಟಿಪಲ್ ಬ್ರಾಂಚ್ ಆಗುತ್ತೆ. ನೀವು ಕಟ್ ಮಾಡಿದ್ಕೊಳ್ಳೆ 1 ಬ್ರಾಂಚ್ ಇದ್ದಿದ್ದು 2 ಹಾಕೈತೆ, 2 ಇದ್ದಿದ್ದು 4 ಹಾಕೈತೆ, 4 ಇದ್ದಿದ್ದು 6 ಹಾಕೈತೆ. ಸೊ ಎಷ್ಟು ಬ್ರಾಂಚಸ್ ಆಗುತ್ತೋ ಅಷ್ಟು ಈಲ್ಡ್ ಬರ್ತೈತೆ. ಅದಕ್ಕೆ ಕಟಿಂಗ್ ಮಾಡಿಸ್ತೇವೆ. ಈಗ ದೂರ ಅದಾವಲ್ಲ, ನಾವು ಹೊಡೆದ ಚಿಗುರು ಇನ್ನೊಂದು ಹೊಡಿಲಿಕ್ಕೆ ಇದ್ರಲ್ಲಿ 2 ಆಗುತ್ತೆ. ಖುಷಿ ಆಗ್ಬೇಕು. ಗಿಡ ಬೆಳಕು ಎಷ್ಟು ರೌಂಡ್ ಆಗಿರುತ್ತೆ ಗಿಡಗಳು, ಅಷ್ಟು ಬೆಳಕು ಸಿಗುತ್ತಲ್ಲ ಆವಾಗ. ಇಲ್ಲಿ ನಾವು ಏನೇನು ಹಾಕಿದ್ದೇವೆ ಸರ್? ಈಗ ನೇರ್ಲೆ ಒಂದು ವಾಟರ್ ಫ್ರೂಟ್ ಇಲ್ಲಿದೆ, ಆಪಲ್ ಅನ್ನ ವೆರೈಟಿ, ಸೀತಾಫಲ್ 4. ಆಮೇಲೆ ಇದು ನಮ್ಮ ತೈವಾನ್ ವೈಟ್ ಸೀಬೆ. ಆಮೇಲೆ ಇದು ನಮ್ಮ NMK ಗೋಲ್ಡ್. 6 ತಿಂಗಳಾಗಿದೆ. 6 ತಿಂಗಳ ಸಸಿಗಳು. ಇದು ಮೊನ್ನೆ ಹಾಕಿರೋದು ಅಂದ್ರೆ ಹೋಗಿರೋ ಗಿಡ ರೀಪ್ಲೇಸ್ ಮಾಡಿರೋದು. 6 months ಹಿಂದೆ ಅಂದ್ರೆ ನಾವು ಡಿಸೆಂಬರ್ ಲೆಕ್ಕದಲ್ಲಿ ಪ್ಲಾಂಟೇಶನ್ ಆಗಿತ್ತು. ಹೀಟ್ ಆಗಿದ್ದಕ್ಕೆ ಸ್ವಲ್ಪ ಮೊಟಲಿಟಿ ಆಗಿರುತ್ತೆ. ರೀಪ್ಲೇಸ್ ಮಾಡಿ ಈಗ ಗಿಡದ ಹೈಟ್ ನೀವು ನೋಡ್ಬೋದು ಇಲ್ಲಿ. ಅಂಡ್ ಇಲ್ಲಿ ಕ್ಲೋಸ್ ಬಂದ್ರೆ ಫ್ಲವರಿಂಗ್ ಆಗ್ತಾ ಇದೆ. ಇವೆಲ್ಲ ಗ್ರಾಫ್ಟೆಡ್ ಇರೋದ್ರಿಂದ ನಿಮ್ಗೆ ನೆಕ್ಸ್ಟ್ ಇಯರ್ ಅಂದ್ರೆ ಫ್ರೂಟಿಂಗ್ ಸೆಟ್ ಆಗ್ಬಿಡುತ್ತೆ. ಬಟ್ ಇದು ಕಟ್ ಮಾಡ್ಬಿಡೋದು. ಇಲ್ಲಿ ಕಟ್ ಮಾಡಿ ಸ್ಪೀಕರ್ ಬರುತ್ತೆ, ದಪ್ಪನು ಬರ್ಬೇಕು. ಇದು ಸ್ಟೇಕ್, ಸಪೋರ್ಟ್ ಸ್ಟೇಕ್. ಸೀಬೆ, ಸೀತಾಫಲ್ಲು ಇಲ್ಲ ನೀವು ಅವಕಾಡೋ ಏನಾದ್ರು ಬೆಳಿತಾ ಇದ್ರೆ ಒಂದು ಸಪೋರ್ಟ್ ಸ್ಟಿಕ್ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ಬೇಸಿಕಲಿ ಗಾಳಿ ಈ ಕಡೆ ಇರೋದ್ರಿಂದ ಗಿಡ ಈ ಕಡೆ ವಾಲುತ್ತೆ. ಹಾಗಾಗಿ ನಾವು ಸಪೋರ್ಟ್ ಕೊಡ್ಬೇಕು. ಸಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ಗಿಡದ ಶೇಪ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. ಒನ್ಸ್ ಅದು ಶೇಪ್ ಚೇಂಜ್ ಆಗ್ಬಿಡ್ತು, ಇಲ್ಲ ಕರ್ವ್ ಆಗಿ ಬೆಳೆದ್ ಬಿಟ್ರೆ ಸನ್ಲೈಟ್ ಸರಿಯಾಗಿ ಸಿಗಲ್ಲ. ಅದಕ್ಕೆ ಸನ್ಲೈಟ್ ಇಂಪ್ರಾಪರ್ ಸಿಗುತ್ತೆ. ಅವಾಗ ಸನ್ಲೈಟ್ ಪ್ರಾಪರ್ ಆಗಿ ಸಿಗಲ್ಲ, ಅವಾಗ ಈಲ್ಡ್ ಪ್ರಾಪರ್ ಆಗಿ ಬರಲ್ಲ. ಸೊ ಆದಷ್ಟು ಯಾರು ನಾಟಿ ಮಾಡ್ತಾ ಇದಾರೆ ಇದಕ್ಕೆ ಸಪೋರ್ಟ್ ಸ್ಟಿಕ್. ಇದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು. ಇದು ಎಷ್ಟು ಬಿತ್ತು ಸರ್ ಇದು? ಸರ್ ಇದು 100 ರೂಪಾಯಿ. ಈ ಕಡೆ ಇಲ್ಲಿ ಲೋಕಲ್ ತಗೊಂಡಿದ್ರೆ? ಇಲ್ಲ ಸರ್, ಮಳವಳ್ಳಿ. ಮಳವಳ್ಳಿಯಲ್ಲಿ ತರಿಸಿ ಹಾಕಿದ್ದಾರೆ.
ಅದೇನ್ ತಂದಿತ್ತು ಗೊತ್ತಾ, ಅವಾಗ ಬಟರ್ ಫ್ರೂಟ್ ತಂದಿದ್ದು ಅವ್ನು. ಓಕೆ ಬಟರ್ ಫ್ರೂಟ್ ಸಪೋರ್ಟ್ ಕೊಡಕ್ಕೆ ಸಿಕ್ತು. 6 months. ಇದಕ್ಕ ಇದು ನಮ್ಮ ಆರೆಂಜ್ ಮೋಸಂಬಿ ಅದೇ ಮೋಸಂಬಿ ಮತ್ತೆ ಇದನ್ನ ಹಾಕಿದ್ದಾರೆ ಇಲ್ಲಿ ಸೇಮ್ ಎರಡು ಅಲ್ಲಿ ನಿಮ್ಗೆ ಲೀಫ್ ಸೈಜ್ ಕಲರ್ ಡಿಫ್ರೆನ್ಸ್ ಏನಾಗಲ್ಲ. ಓನ್ಲಿ ಥಿಂಗ್ ಈ ಸ್ಟೆಮ್ ಓವರ್ ದ ಟೈಮ್ ಬ್ಲಾಕ್ ಆಗುತ್ತೆ, ಮೋಸಂಬಿಯಲ್ಲಿ ಆರೆಂಜ್ ಅಲ್ಲಿ ಗ್ರೀನ್ ಇರುತ್ತೆ. ಇದು ಗ್ರೀನ್ ಇದೆ, ಈಗ ಇದು ಕಪ್ಪಾದ್ರೆ ಜನರಲಿ ಮೋಸಂಬಿ ಆಗುತ್ತೆ ಅಷ್ಟೇ. ಸ್ಟೆಮ್ ಮೇಲಷ್ಟೇ ಗೊತ್ತಾಗುತ್ತೆ, ಎಲೆಯಲ್ಲಿ ನಿಮ್ಗೆ ಏನು ಮುಳ್ಳುಗಳು ಇರಲ್ಲ ಇದಕ್ಕೆ. ಇಲ್ಲಿ ನಾವು ಸ್ಪೇಸಿಂಗ್ ನೋಡಬಹುದು. ಸ್ಪೇಸಿಂಗ್ ನಾವು ಮಿನಿಮಮ್ 9 feet by 9 feet ಇಟ್ಟಿದ್ದೇವೆ. ಒಂದು ಮಿನಿ ಟ್ರ್ಯಾಕ್ಟರ್ ಓಡಾಡೋಕೆ ಕಂಫರ್ಟ್ ಆಗುತ್ತೆ. ಶೇಡ್ ನೆಟ್ ಕೊಡ್ಬೇಕು, ಅವಕಾಡೋಗೆ ಬಹಳ ಮುಖ್ಯ. ಇವರು ಶೇಡ್ ನೆಟ್ ಕೊಟ್ಟಿದ್ದಿಲ್ಲ ಅಂತ ಸ್ವಲ್ಪ ಮಾಡರೇಟ್ ಆಗಿತ್ತು. ಆಮೇಲೆ ನಾವು ಇಲ್ಲಿ ವೀಡ್ ಮ್ಯಾಟ್ ಹಾಕಿದ್ದೇವೆ, ನೀವು ನೋಡಬಹುದು. ತಳಗಡೆ ಕಪ್ಪು ಮ್ಯಾಟ್ ಇದೆ, ಅದ್ರ ತಳಗಡೆ ಡ್ರಿಪ್ ಇರುತ್ತೆ, ಮೇಲೆ ಮೇಟ್ ಇರುತ್ತೆ. ಇಲ್ಲಿ ಮಾಯ್ಚರ್ ಕಂಟ್ರೋಲ್ ಆಗುತ್ತೆ, ಅಂದ್ರೆ ಕಡಿಮೆ ನೀರು ಕೊಟ್ಟರು ತೇವಾಂಶ ಒಳಗಡೆ ಉಳಿಯುತ್ತೆ ಮಣ್ಣಲ್ಲಿ. ಹಾಗೆ ನಮ್ಮ ಕಸ ಬರೋದನ್ನ ಕಂಟ್ರೋಲ್ ಮಾಡ್ತೇವೆ. 70% ಏನು ಗಿಡದ ಮಧ್ಯೆಯಲ್ಲಿ ಬರೋ ಕಸನ ಕಂಟ್ರೋಲ್ ಮಾಡ್ಬಿಟ್ರೆ ನೀವು ನಿಮ್ಮ ಖರ್ಚನ್ನ ಕಡಿಮೆ ಮಾಡ್ಬೋದು. ಇವನ್ನೆಲ್ಲ ನೀವು ಟೆಕ್ನಿಕ್ ಯೂಸ್ ಮಾಡ್ಕೋಬಹುದು. ಆಮೇಲೆ ಡ್ರಿಪ್ ಮೂಲಕನೇ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ಕೊಡ್ತೇವೆ. ನಮ್ಮ ಓನ್ ದಾವಿ ಗ್ರೂಪದಿಂದ ಬರ್ತಾ ಇರೋ ಫರ್ಟಿಲೈಸರ್ಸ್ ನಾವು ಕೊಡ್ತಾ ಇದ್ದೇವೆ. ಹಿಂಗೆ ಗಿಡ ತಳಗ್ ಬೀಳ್ಬಾರ್ದು, ನೆಲಕ್ಕೆ ಟಚ್ ಆದ್ರೆ ನೆಲದಲ್ಲಿರೋ ರೋಗ ಗಿಡದಲ್ಲಿ ಬರುತ್ತೆ, ಗಿಡದಲ್ಲಿರೋ ರೋಗ ಗಿಡನ ಕೊಂದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೇರ್ ಬಹಳ ಇಂಪಾರ್ಟೆಂಟ್. ಸ್ಟಿಕ್ ನ ಕೊಡಿ, ಸಪೋರ್ಟ್ ಸ್ಟಿಕ್ ಬೇಕಂದ್ರೆ ದಾರಿ ಗುಂಪಿಗೆ ಸಂಪರ್ಕಿಸಿ. ಇಲ್ಲಿ ಬರೋದ್ರೆ ಗಿಡಗಳು ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಆರೆಂಜ್ ಜಾಸ್ತಿ ಇದೆ ಅಂತ ಮೋಸಂಬಿ ಇದೆ. ಆ ಕಡೆ ಬಂದು ನೇರ್ಲೆ ಗೋಲ್ಡ್ ಸೀತಾಫಲ. ನೀವು ನೋಡ್ಬೋದು ಹೈಟ್, ಗಿಡದ ಹೈಟ್ ಆಲ್ಮೋಸ್ಟ್ 6 feet ಮೇಲೆ ಹೋಗಿದೆ ಈಗ 6 months ಅಲ್ಲಿ. ಸ್ವಲ್ಪ ಇದು ಹೊಡಿದೆ ಸರ್, 20 feet ಹೊಡೆದ್ಬಿಟ್ರೆ ಇಲ್ಲಿ ಏನಾಗುತ್ತೆ, ಏನ್ ಪ್ರಾಬ್ಲಮ್ ಏನ್ ಬೇಕು ಹೇಳ್ಬಿಡಿ. ಹಾ ಇದಕ್ಕೂ ಇವೆಲ್ಲ ಜಸ್ಟ್ ಹೈಟ್ ಒಳಗಡೆ ಕಟ್ ಮಾಡ್ತೀವಿ. ಜಸ್ಟ್ ಹೈಟ್ ಯಾವ್ದೇ ಗಿಡ ಫಸ್ಟ್ ಕಟಿಂಗ್ ಮೊಣಕಾಲಿಗೆ ಕಟ್ ಆಗ್ಬೇಕು. ಮೊಣಕಾಲ್ ಮಿಸ್ ಆಗಿದ್ರೆ ಜಸ್ಟ್ ಹೈಟ್, ಅದಕ್ಕೆ ಜಾಸ್ತಿ ಆಗ್ಬಾರ್ದು. ಏನಾಗುತ್ತೆ, ಲೋಡ್ ಕೆಪಾಸಿಟಿ ಇರುತ್ತಲ್ಲ ಸರ್, ಇದು ಬಹಳ ತಪ್ಪಿರುತ್ತೆ ಇದ್ರ ಕಂಪೇರ್ ಮಾಡಿದ್ರೆ. ಜಾಸ್ತಿ ತೂಕ ತಗೋಬೇಕಂದ್ರೆ ಇಲ್ಲಿಗೆ ಕಟ್ ಮಾಡೋದು ಒಳ್ಳೆ, ಈ ಹೈಟಿಗೆ. ಇವೆಲ್ಲ ಒಂದ್ಸಲ ಕಟಿಂಗ್ ಆಗಿದೆ ಸರ್ ಇವೆಲ್ಲ. ಕಟಿಂಗ್ ಕೆಳಗಡೆ ಕಟ್ ಮಾಡಿದ್ರೆ ಹಾ ಬುಕ್ಕಿ ಬರುತ್ತೆ. ಹೌದು ಸರ್, ಕಳೆ ಕೀಳಕ್ಕೆ 200 ರೂಪಾಯಿ ಬರೋದು ಮಾಡೋದು 5 ಅವರ್. 5 ಅವರ್ ಒಂದು 20ಗೆ ಒಂದು 30 ಗಿಡಕ್ಕೆ ಕಳೆ ತೆಗೆದು ತುಂಬಾ ಕಾಸ್ಟ್ಲಿ. ಆಮೇಲೆ ಕಳೆನಾಶಕ ಹೊಡ್ಯಕ್ ಬರಲ್ಲ, ಗಿಡಗಳಿಗೆ ಡ್ಯಾಮೇಜ್ ಏನ್ ಮಾಡೋಣ ಅಂತ ಉಳ್ಳಿ ಚೆಲ್ ಬಿಡೋಣ ಅಂತ ಸೆಂಟ್ರಲ್ಲಿ. ಗಿಡ ಗೊಬ್ಬರ ಆಗುತ್ತಲ್ಲ, ಅದು ಮಾಡ್ಬೋದು ಅಲ್ವಾ. ನೀವು ಉಳ್ಳೋ ಬದಲು ಉಳ್ಳಿ ಹಾಕಿದ್ರೆ ಹುಲ್ಲು ಅವಾಯ್ಡ್ ಆಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ, ಆಗುತ್ತೆ. ಇವು ಅಂತರ ಏನ್ ಇಟ್ಟಿದ್ವಿ ಸರ್ ನಾವೀಗ 8 by 10 ಇದೆ. ಯಾವ್ದು? ಇವು 6 by 8 6 by 8 ಸ್ಪೇಸಿಂಗ್ ಕ್ಲೋಸ್ ಇದೆ. ಆಮೇಲೆ ಓವರ್ ದ ಟೈಮ್ ಯಾವಾಗ ಇದು ಬುಷ್ ಆಗುತ್ತೆ, ಇಲ್ಲಿ ಕಳೆ ಬರಲ್ಲ. ಈಗ ಬೆಳಕು ಬೀಳ್ತಾ ಇದೆ ಅಂತ ಕಳೆ ಬರುತ್ತೆ. ಯಾವುದೇ ಗಿಡಗಳು ಹಂಗೆ ಸನ್ಲೈಟ್ ಸಿಗಲ್ಲ ಅಂದ್ರೆ ಅಲ್ಲಿ ಲೈಫ್ ಇರಲ್ಲ. ಹಾಗಾಗಿ ಇವು ನಮ್ಗೆ ಬುಷಿ ಆಗೋ ಮಟ್ಟ ಕಾಯ್ಬೇಕು. ಒಂದು 2.5 3 ವರ್ಷ ಆಗುತ್ತೆ, ಅಲ್ಲಿ ಮಟ್ಟ ನಿಮ್ಗೆ ಮೇಂಟೆನೆನ್ಸ್ ಬಂದೇ ಬರುತ್ತೆ. ಇದಕ್ಕೋಗಿದೆ ಸರ್ ಸಬ್ಸಿಡಿ. ಏನಂತ ಹೇಳಿದ್ರು ಸರ್, ನಾನು ಫೋನ್ ಮಾಡಿದ್ದೆ, ಅವ್ರು ಇದು ಮಾಡ್ತಾರೆ. ಇನ್ನೊಂದ್ಸಲ ಕಟ್ ಮಾಡ್ತಾರೆ ಫುಲ್ ಇಲ್ಲಿ ಕಟ್ ಮಾಡೋಣ. ಹೌದು, ಅಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಮೂಸಂಬಿ ಕಟ್ ಮಾಡೋದು ಬರಲ್ಲ. ಏನಿದೆ ಸರ್, ಮೋಸಂಬಿ ನಿಂಬೆ ಇದಕ್ಕೆ ಕಟಿಂಗ್ ಮಾಡಕ್ ಬರಲ್ಲ. ಸಿಟ್ರಸ್ ಫ್ಯಾಮಿಲಿ ಅವು, ಅವ್ನ ಹಾಗೆ ಬಿಡಬೇಕು. ಇದು ನಮ್ಮ ಜಾಮೂನ್
ಒಂದು ಬಡೋಲಿ ವೆರೈಟಿ ಇರುತ್ತೆ, ಒಂದು ವೈಟ್ ಇರುತ್ತೆ. ಬೇಸಿಕಲಿ ಇವು ಹೈಬ್ರಿಡ್, ಇವಕ್ಕೆ 24 ಮಂತ್ಸ್ ಆದ್ಮೇಲೆ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಜನರಲಿ ಗ್ರೋತ್ ಆಲ್ಮೋಸ್ಟ್ 5 ಫೀಟ್, ನನ್ನ ಹೈಟ್ ಗಿಂತ ಸ್ವಲ್ಪ ಚಿಕ್ಕಿದೆ ಅಂದ್ರೆ 5 ಫೀಟ್ ಮಟ್ಟ ಇದೆ ಇದು. ಬಟ್ ಈಗ ಇನ್ನೊಂದು ವರ್ಷ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು. ಸೊ ನಾವು ಕೊಡ್ತಾ ಇರೋದು ಹಚ್ಚಿ 24 ತಿಂಗಳು. 8 ಅಡಿ 9 ಅಡಿ ಆಗಿದೆ. ಸೊ ಇವೆಲ್ಲ ನೀವು ಫಾರ್ಮ್ ಪ್ಲಾಂಟ್ಸ್ ಇವೆಲ್ಲ ಹೈಟ್ ಕ್ವಾಲಿಟಿ. ಪ್ಲಾಂಟ್ಸ್ ಅಲ್ಲಿ ಮೇನ್ ಅಂದ್ರೆ ಡಿಸೀಸ್ ಇರಬಾರ್ದು, ಅದನ್ನ ನೀವು ನೋಡ್ಬೇಕು. ಇದು ನೋಡ್ಬೋದು ಪ್ಲಾಂಟ್ ಹೈಟ್ ಎಷ್ಟು ಹೋಗಿದೆ ಅಂತ ಹೇಳಿ. ಆಲ್ಮೋಸ್ಟ್ 8.5 ಫೀಟ್ ಮಟ್ಟ ಹೋಗಿರುತ್ತೆ ಇದು. ಇದು ನಮ್ಮ ಹೈಟ್ ವೆರೈಟಿ. ಸೊ ಏನಾಗ್ಬಿಡುತ್ತೆ, ಒಂದು ಸರ್ಟನ್ ಏಜ್ ಆಗೋ ಮಟ್ಟ ನಿಮ್ಗೆ ಪ್ಲಾಂಟ್ಸ್ ವೆರೈಟಿಲಿ ಐಡೆಂಟಿಫೈ ಮಾಡಕ್ಕಾಗಲ್ಲ. ಹೆಂಗಲ್ಲಿ ಎಲ್ಲ ಎಲೆ ಹೆಚ್ಚು ಕಡಿಮೆ ಸೇಮ್ ಬರುತ್ತೆ. ಬಟ್ ಅದರದ್ದು ರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನ್ ಹೇಳ್ತೇವಲ್ಲ, ಅದರ ಸ್ವರೂಪ ಅದು ತಗೋಬೇಕಂದ್ರೆ ಅದು ಮೆಚುರಿಟಿ ಆಗ್ಬೇಕು. ಮೆಚುರಿಟಿ ಆದಾಗ ಅದರ ಶೇಪ್ ರೌಂಡ್ ಆಗ್ಬೋದು, ಇಲ್ಲ ಲೆಂತ್ ಆಗ್ಬೋದು. ಲೆಂತ್ ಇದ್ರೆ ವೈಟ್ ಬರುತ್ತೆ ಜನರಲಿ, ರೌಂಡಿಶ್ ಇತ್ತಂದ್ರೆ ನಮ್ಗೆ ನಮ್ಮ ಕರಿ ಹಣ್ಣು ಏನ್ ಬರುತ್ತೆ ಅದು ಬರುತ್ತೆ ಜಾಮೂನಲ್ಲಿ. ಸೀತಾಫಲಲ್ಲಿ ಹಂಗೆ ಇದರಲ್ಲಿ 2-3 ತಳಿ ಸಿಗುತ್ತೆ. ಈಗ ಯಂಗ್ ಏಜ್ ಅಲ್ಲಿ ನೀವು ತಳಿ ಹುಡುಕೋದು ಇಲ್ಲ ಅಂದ್ರೆ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ. ಆದ್ರೆ ಬಟ್ ಮೆಚೂರ್ ಆದ್ಮೇಲೆ ನಿಮ್ಗೆ ದೊಡ್ಡ ಎಲೆ ಬಂದ್ಬಿಡುತ್ತೆ. ಏನ್ ನಮ್ಗೆ ಗೋಲ್ಡ್ ಅಲ್ಲಿ ಮಾತ್ರ. ಹೈಟ್ ನೋಡ್ಬೋದು. ಓಕೆ, 6 ಮಂತ್ಸ್ ಪ್ಲಾಂಟೇಶನ್ ಆದ್ಮೇಲೆ 6 ಮಂತ್ಸ್ ಪ್ಲಾಂಟ್ ಮಾಡಿದಾಗ ಎಷ್ಟಿತ್ತು ಹೈಟ್ ಅಂತ ಸರ್ ಹೇಳ್ತಾರೆ. ಎಷ್ಟಿತ್ತು ಸರ್ ಇದು ಹೈಟ್? ಅದು 1 ಅಡಿ ಇತ್ತು ಸರ್. 1 ಅಡಿ ಪ್ಲಾಂಟ್ ನಾವು ಕೊಟ್ಟಿದ್ದು ಕಸಿ ಮಾಡಿರ್ತೇವೆ. ನೆನ್ಪಿಟ್ಕೊಳ್ಳಿ, 1 ಅಡಿ ಪ್ಲಾಂಟ್ 6 ತಿಂಗಳಲ್ಲಿ 6 ಅಡಿ ಬೆಳೆದಿದೆ ಅಂತ ತಿಳ್ಕೊಳ್ಳೋಣ. 7 ಫೀಟ್ ಇಡೋಣ, 10 ಫೀಟ್ ಬೇಡ ಅಂದ್ರೆ ತಿಂಗಳಿಗೆ 1 ಫೀಟ್ ಬೆಳೀತಾ ಇದೆ ಅಂತ ತಿಳ್ಕೊಳ್ಳಿ. ಅದು ಯಾಕೆ ಬೆಳೆಯುತ್ತೆ ಅಂತಂದ್ರೆ ಅದರಲ್ಲಿ ಇರುವಂತ ಜೆನೆಟಿಕ್ಸ್ ಅಂತ ತಿಳ್ಕೊಳ್ಳಿ. ಅಂದ್ರೆ ಅದು ಅಂತ ತಳಿ ಇದೆ. ಅದೇ ನಾವು ನಾಟಿ ತಳಿ ಇಲ್ಲಾಂದ್ರೆ ಬೀಜದಿಂದ ಬೆಳೆದಿದ್ರೆ ಅಷ್ಟು ಫಾಸ್ಟ್ ಬೆಳೆಯಲ್ಲ. ಒಂದು. ಎರಡನೇದು ಸೆಕೆಂಡ್ ಬಂದು ಮೇಂಟೆನೆನ್ಸ್. ಮೇಂಟೆನೆನ್ಸ್ ಇಲ್ಲಿ ಹಾಕಿದ್ಮೇಲೆ ಅವರು ಏನ್ ಫಾಲೋ ಅಪ್ ಮಾಡ್ತಾರೆ, ಮಣ್ಣಲ್ಲಿ ಗೊಬ್ಬರ ಕೊಡೋದಿರ್ಬೋದು, ಸ್ಪ್ರೇ ಇರ್ಬೋದು, ಅದು ಬಹಳ ಮುಖ್ಯವಾಗುತ್ತೆ. ಅವಾಗ ನಮ್ಮ ಗ್ರೋತ್ ಪ್ರಾಪರ್ ಆಗಿ ಬರುತ್ತೆ. ಸರಿನಾ? ಬಹಳ ಜನ ಗಿಡ ಹಾಕಿದ್ವಿ, ಇಲ್ಲ ಕಾಡ್ ಗಿಡ, ಅರಣ್ಯ ಗಿಡ ಅದು ಇದು ಅಂತ ಹೇಳಿ ಬಿಡ್ತಾರೆ, ನೆಗ್ಲೆಕ್ಟ್ ಮಾಡಿಲ್ಲ. ಅವರು ಕಂಟಿನ್ಯೂಸ್ ತುಂಬಾ ಸ್ಪೆಂಡ್ ಮಾಡ್ತಾ ಇದಾರೆ ಮನಿ ಕ್ಲೀನಿಂಗ್ ಗೆ. ಬಟ್ ಹಂಗೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಿಲ್ಲ, ಖರ್ಚು ಮಾಡಿದ್ ವೇಸ್ಟ್ ಆಗ್ಬೋದು. ಬಟ್ ವೆನ್ ಇಟ್ ಇಸ್ ಶೋಯಿಂಗ್ ರಿಸಲ್ಟ್ಸ್ ಅಂದ್ರೆ ಅಲ್ಲಿ ನೀವು ಖರ್ಚು ಮಾಡಿರೋದು ಇಲ್ಲ ಇನ್ವೆಸ್ಟ್ ಮಾಡಿರೋದು ಒಳ್ಳೇದು ಅಂತ ತಿಳ್ಕೊಳ್ಳಿ. ಅಂಡ್ ಇನ್ನು 1 ವರ್ಷ ಅಂತಂದ್ರೆ ನಾನು ನನ್ನ ಪ್ರಕಾರ ಅಟ್ಲೀಸ್ಟ್ ಫ್ಲವರಿಂಗ್ ಏಜ್ ಬಂದ್ಬಿಡುತ್ತೆ. ಅವಾಗ ಇದು ಗಿಡ ನೋಡೋಂಗಿರುತ್ತೆ. ಇದು ವೈಟ್ ಜಾಮೂನ್ ಇರುತ್ತೆ ಅಂಡ್ ನಮ್ ಕಡೆ ಬ್ಲಾಕ್ ಜಾಮೂನ್ ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ತಳಿ ನೀವು ಯಾವ್ದು ಹಾಕ್ತೀರಾ, ಆಮೇಲೆ ನಾವ್ ಹೆಂಗ್ ಅದನ್ನ ಬೆಳೆಸಿರ್ತೇವೆ, ನಮ್ಮ ಟೀಮ್ ಕನ್ಸಲ್ಟೇಷನ್ ಹೆಂಗ್ ಕೊಡ್ತಾ ಇರುತ್ತೆ ಅದ್ರ ಮೇಲೆ. ಇದು ನಂದು ಈ ತೋಟಕ್ಕೆ 2ನೇ ಸರಿ ವಿಸಿಟ್ ಇರ್ಬೋದು. ಹಚ್ಚಿ 2 ತಿಂಗಳಾದ್ಮೇಲೆ ಬಂದಿದ್ದೆ, ಆಮೇಲೆ ಇವತ್ತು ಬಂದಿದ್ದೇನೆ. ಅಷ್ಟಕ್ಕೆ ಡಿಫ್ರೆನ್ಸ್ ಆಗಿದೆ. ಅದೇ ನಾನು 2 ವರ್ಷ ಬಿಟ್ಟು ಬಂದಿದ್ರೆ ಖಂಡಿತ ಇದು ನಮ್ದೇ ತೋಟ ಇಲ್ಲ ನಾವು ಗಿಡ ಹಚ್ಚಿದ್ವಿ ಅಂತ ಅನ್ನೋದು ಕಷ್ಟ ಆಗ್ಬೋದು. ಯಾಕಂದ್ರೆ ಗಿಡದ ಹೈಟ್ ಬಹಳ ಆಗಿರುತ್ತೆ. ಇಲ್ಲಿ ಡೆಮೋಗ್ರಫಿನೇ ಚೇಂಜ್ ಆಗ್ಬಿಡುತ್ತೆ ಕಂಪ್ಲೀಟ್. ನಾವೇನ್ ಈ ತೋಟ ನೋಡ್ತಾ ಇದ್ದೇವೆ ಅದ್ ನೋಡೋ ದೃಷ್ಟಿನೇ ಚೇಂಜ್ ಆಗ್ಬೋದು ಅವಾಗ. ಈಗ ಇಲ್ಲಿ ನೀವು ನೋಡ್ಬೋದು, ಈ ಸೀತಾಫಲ್ ಬಹಳ ಜನ ಸೀತಾಫಲ್ ಹಂಗೆ ಹಿಂಗೆ ಅಂತ, ಕಾಯಿ ಇಲ್ಲೇ ಬೆಳೆದಿದೆ ನೋಡಿ. ಇಲ್ಲಿ ಕಾಯಿ ಬೆಳೆದಿದೆ, ಇಲ್ಲಿ ಬೆಳೆದಿದೆ. ಕೇವಲ 6 ತಿಂಗಳು. ಇದನ್ನು ಅಷ್ಟೇ 1-1.5 ಫೀಟ್ ಇರುತ್ತೆ. ಏನ್ 5 ಫೀಟಿನ ಗಿಡ ಏನ್ ತಂದು ಹಚ್ಚಿಲ್ಲ ನಾವು. 6 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಅಂದ್ರೆ 6 ವರ್ಷದಲ್ಲಿ ಏನಾಗುತ್ತೆ ಅದು ನೋಡಿ. ಸೊ ತಳಿ ಸೆಲೆಕ್ಷನ್ ಮಾಡೋದು ಬಹಳ ಮುಖ್ಯ. ಸುಮ್ನೆ ಯಾರೋ ಒಬ್ರು ಕಡಿಮೆ ದುಡ್ಡಲ್ಲಿ ಕೊಟ್ರು ಸಸಿ ತಂದ್ರು ಅಂತ ಅನ್ಬೇಡಿ. ಒಮ್ಮೆ ನೀವು ನಾಟಿ ಮಾಡಿದ್ರೆ ಕೀಳಕ್ ಬರಲ್ಲ. ಒನ್ಸ್ ಫಾರ್ ಆಲ್ ಇನ್ ಅ ಲೈಫ್. ನೀವು ಜೀವನದಲ್ಲಿ ಒಮ್ಮೆ ನಾಟಿ ಮಾಡಕ್ ಆಗೋದು ಅದು. ಯಾಕಂದ್ರೆ 15 ವರ್ಷ 20 ವರ್ಷ ನಿಮ್ ತೋಟದಲ್ಲಿ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಗಮನ ಕೊಟ್ಟು ಇಲ್ಲ ಕರೆಕ್ಟ್ ಆಗಿ ವೆರೈಟಿ ಸೆಲೆಕ್ಟ್ ಮಾಡಿ ಕರೆಕ್ಟ್ ಟೀಮ್ ನ ಐಡೆಂಟಿಫೈ ಮಾಡಿ. ಗಾಳಿ ಜಾಸ್ತಿ ಸರ್. ಹೌದು, ಮೇನ್ ಇದು ಗುಡ್ಡದ ಕಡೆ ಆಗುತ್ತಲ್ಲ, ನೀವು ಗಾಳಿಗೆ ಎಷ್ಟು ಫೀಟ್ ಕಡಿಮೆ ಬಂದಿದ್ರಲ್ಲ ಅಷ್ಟು ಬಹಳ ಇಲ್ಲ ಸರ್, ಚೆನ್ನಾಗಿ ಬಂದಿದೆ ಅಲ್ಲ, ಚೆನ್ನಾಗಿ ಬಂದಿದೆ. ಪ್ರಾಬ್ಲಮ್ ಇಲ್ಲ, ಇನ್ನೂ ಬೆಳೆಯುತ್ತೆ, ದಪ್ಪ ಆಗ್ತದೆ. ನಾನೆಲ್ಲ ಕ್ಲೀನ್ ಮಾಡಿಸ್ತೀನಿ. ಇಲ್ಲ ತೋಟಗಳು ನೋಡ್ಕೊಂಡು ಸುಮ್ಮನೆ ಅಲ್ಲೇ ಇದಾಗ್ಬಿಡುತ್ತೆ ಅಂತ ಕ್ಲೀನ್ ಮಾಡಿಸಿ ಎಲ್ಲ 3 ತಿಂಗಳಲ್ಲ ಕ್ಲೀನ್ ಮಾಡಿ ತೆಂಗಿನ ನೋಡಿ ಚೆನ್ನಾಗಿ ಬಂದಿದೆ. ಎಷ್ಟಿದೆ ನೋಡಿ, ದೊಡ್ಡ ಮಟ್ಟಾಗಿ ಎಷ್ಟಿತ್ತು.
ಈ ನಮ್ಮ ತೆಂಗು ನಾನು ತೋರಿಸ್ತೇನೆ. ಬೇಸಿಕ್ಲಿ ನಾವಿಲ್ಲಿ ಯೂಸ್ ಮಾಡಿರೋದು ಗಂಗಾ ಬೋಂಡ, ಹಸಿರು ಕಾಯಿ ಬರುತ್ತೆ ಇದು. ಇದ್ರ ಬುಡ ನೋಡಿ ನೀವು, ಈಗ 6 ತಿಂಗಳ, ಈಗ ಹಚ್ಚಿ 6 ತಿಂಗಳಲ್ಲಿ ಇದ್ರ ಬುಡದ ಸೈಜ್ ನೋಡಬಹುದು. ಓಕೆ, ಬಹಳ ಇಂಪಾರ್ಟೆಂಟ್ ಆದ್ರೆ ಅದು ಎಷ್ಟು ದಪ್ಪ ಇದೆ, ಕನಿಷ್ಠ 1 ಫೀಟ್ ಇದೆ. ನಮ್ಗೆ ಒಂದ್ ಸೈಡ್ ಹಾಫ್ ಬರ್ತಾ ಇದೆ ಅಂದ್ರೆ 1 ಫೀಟ್ ಆದ್ರೂ ಬಂದಿದೆ. ಈ 6 ಮಂತ್ಸ್ ಅಲ್ಲಿ ಈ ಗ್ರೋತ್ ಯಾಕೆ ಬರುತ್ತೆ? ಓಕೆ, ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಎಲ್ಲರಿಗೂ ಅದ್ ಬರುತ್ತಾ? ಇಲ್ಲ, ಎಲ್ಲರಿಗೂ ಬರಲ್ಲ. ಮೇಂಟೆನೆನ್ಸ್ ಸಾಯಿಲ್ ಬಹಳ ಮುಖ್ಯ ನಮ್ದು. ಮತ್ತೆ ಮೇನ್ ತಳಿಯಲ್ಲಿ ಸೆಲೆಕ್ಷನ್. ತಳಿ ನೀವು ಹೈಬ್ರಿಡ್ ಸೆಲೆಕ್ಟ್ ಮಾಡಿದಾಗ ಸ್ವಲ್ಪ ಹೈ ಅಂಶ ಗೊಬ್ಬರ ಕೊಡಬೇಕು. ಬರೇ ಸಗಣಿ ಗೊಬ್ಬರ ಹಾಕ್ತೇನೆ, ಇಲ್ಲ ಬರೇ ಇದು ಹಾಕ್ತೇನೆ ಅಂದ್ರೆ ಬರಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಹಾಕುವಾಗ, ಇದು ನಮ್ಮ ತಂಡದವರೇ ಮಾಡಿದ್ರು, ಅದಕ್ಕಾಗಿ ನಮ್ಗೆ ಗೊತ್ತಿದೆ ಏನೇನು ನಾವು ಸಾಯಿಲ್ ಅಲ್ಲಿ ಹಾಕಿದೀವಿ ಅಂತೇಳಿ. ಹಾಕುವಾಗ ಸ್ವಲ್ಪ ನೀವು ಗಮನ ಕೊಡಿ. ಹಾಕಿದ ಆದ್ಮೇಲೆ ಎವ್ರಿ 6 ಮಂತ್ಸ್ ಒಮ್ಮೆ ಫೀಡ್ ಮಾಡ್ಬೇಕು. ಈಗ 6 ಮಂತ್ಸ್ ಆಗಿದೆ, ಮತ್ತೆ ರೀಫೀಡ್ ಮಾಡ್ತೇವೆ. ಈಗ ಎವ್ರಿ 6 ಮಂತ್ಸ್ ನೀವು ಫೀಡ್ ಮಾಡಿದ್ರೆ ಕರೆಕ್ಟ್ 2.5 years ಅಲ್ಲಿ ಫ್ರೂಟಿಂಗ್ ಆಗುತ್ತೆ. ಬೇಕಂದ್ರೆ ಇವತ್ತು ಡೇಟ್ ಜೂನ್ 2025, ನೀವು ನೆಕ್ಸ್ಟ್ 26 or 27 ನಾನು ಇಲ್ಲಿ ಬಂದ್ರೆ ನಾನು ವಿಡಿಯೋ ಹಾಕ್ತೇನೆ. ಅದನ್ನು ನಾನು ನಿಮ್ಗೆ ಇದು ಮಾಡ್ತೇನೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ. ಆದ್ರೆ ಖಂಡಿತ ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ಬರ್ಬೇಕಂತಂದ್ರೆ ಅದ್ರ ಹಿಂದೆ ಇಬ್ರದು ಶ್ರಮ ಇರ್ಬೇಕು. ಒಂದು, ನಾವು ತಳಿ ಕೊಡುವಾಗ ಏನೇನು ಗೈಡ್ ಮಾಡುತ್ತೋ ಅದು. ಸೆಕೆಂಡ್, ನಾವು ಕೊಟ್ಟ ಮೇಲೆ ಅದನ್ನ ಫಾಲೋ ಮಾಡ್ಬೇಕು. ಅವು ಎರಡು ಕರೆಕ್ಟ್ ಆಗಿದ್ರೆ 100% ಸೆಕೆಂಡ್ ಇಯರ್ ಇಲ್ಲ ಥರ್ಡ್ ಇಯರ್ಗೆ ಪ್ರೋಟೀನ್ ಆಗ್ಬೇಕು. ಇವೆಲ್ಲ ಲಾಲ್ಬಾಗ್ ಇಟ್ಕೊಂಡು ಖಾಲಿ ಜಾಗ. ಈಗ ಇದು ನಮ್ಮ C2 ಅನ್ನೋ ಒಂದು ಕ್ಲೋನ್ದು ಟೀಕ್, ಇಷ್ಟು ಟೀಕ್ ನೋಡ್ಬೋದು. ಆಲ್ಮೋಸ್ಟ್ 12 feet ಮಟ್ಟ ಇದೆ ಇದು. ಓಕೆ, ಈಗ ಜಸ್ಟ್ ಇದು ಹಾಕಿ 6 ತಿಂಗಳು, ಸರಿನಾ? ಇದು ನಾವು ಕೊಟ್ಟಾಗ ಕೇವಲ 6 ಇಂಚ್ 8 ಇಂಚ್ 4 ಇಂಚ್. ಓಕೆ, 4 ಇಂಚಿನ ಸಸಿ ಇಲ್ಲೇ ಇದಾರೆ. ನಾವು ಏನು ಮುಚ್ಚುಮರಿ ಅಂತಲ್ಲ, 4 ಇಂಚಿನ ಸಸಿ. ಅವ್ರಿಗೆ ಅನ್ಸಿರ್ಬೋದು ಇದೇನ್ ಫೇಲ್ ಆಗುತ್ತಾ ಅಂತ ಹೇಳಿ. ನೀವು ಕೇಳ್ಬೋದು, ಈ ಸಸಿ ಏನಾದ್ರು ಫೇಲ್ ಆಗ್ಬೋದಾ ಹೆಂಗ್ ಅಂತ ಅನ್ಸಿರುತ್ತೆ. ಬಟ್ ಅವ್ರಿಗೆ ರಿಸಲ್ಟ್ ಹಿಂಗ್ ಬರುತ್ತೆ ಅನ್ಕೊಂಡಿದ್ರ ಸರ್ ನೀವು? ಹಾ, ಹೊಸ ಸಸಿ ಇದೆ ಬನ್ನಿ. ರೀಸೆಂಟ್ ಆಗಿ ಅವ್ರು ಪ್ಲಾಂಟ್ ಮಾಡಿದ್ದಾರೆ. ಏಟಿದೆ ಇದು? ಓಕೆ, ಒಂದು ಚೋಟ್ ಇದೆ. ಇದೇ ಒಂದು ಚೋಟ್ ಸಸಿ 6 ತಿಂಗಳಲ್ಲಿ 12 ಅಡಿ ಆಗುತ್ತೆ. ಅಂದ್ರೆ ತಿಂಗಳಿಗೆ 2 feet ಬೆಳೀತಾ ಇದೆ. ಓಕೆ, ಸರ್ ಹಚ್ಚುವಾಗ ಇದು ಅನ್ಕೊಂಡಿರೋದಿಲ್ಲ, ಏನಪ್ಪಾ ಫೇಲ್ ಆಗುತ್ತೆ ಅನ್ಕೊಂಡಿರ್ತಾರೆ. ಕಾಸ್ಟ್ಲಿ ಗಿಡ, ನೋ ಡೌಟ್, ಬಟ್ ರಿಸಲ್ಟ್ ಹಂಗ್ ಕೊಟ್ಟಿದೆ. ನೀವು ಇಷ್ಟು ಟೀಕ್ ನೋಡ್ಬೋದು ಇಲ್ಲಿ ಏನ್ ಹೈಟ್ ಅಲ್ಲಿ ಬೆಳೀತಾ ಇದೆ ಅಂತ ಹೇಳಿ. ಬಹಳ ಸುಂದರ ಬೆಳೀತಾ ಇದೆ. ನೀವು ನೋಡ್ಬೋದು ಆಲ್ಮೋಸ್ಟ್ 3 to 4 ಇಂಚ್ ಬಂದಿದೆ. 6 ಇಂಚ್ ಅಲ್ಲ, ಇದು 4 ಇಂಚ್ ಮಟ್ಟ ಬಂದಿದೆ. ಹೋದ ಟೈಮ್ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ. ಈ ಮಳೆಗಾಲದಲ್ಲಿ ನಾನು ಈ ಮಳೆಗಾಲ ಮುಗಿಯೋತ್ಲೆ ಅಂದ್ರೆ ನವೆಂಬರ್ ಅಲ್ಲಿ ಬಂದ್ರೆ ಮತ್ತೊಮ್ಮೆ ನಾನು ನಿಮ್ಗೆ ಈ ವಿಡಿಯೋ ಹಾಕ್ತೇನೆ. ನೀವು ರಿಸಲ್ಟ್ ನೋಡಿ. ಟೀಕ್ ಇನ್ನೂ ಸುಪೀರಿಯರ್ ಆಗಿ ಬೆಳೆಯುತ್ತೆ, ಇನ್ನೂ ಫಾಸ್ಟ್ ಬೆಳೆಯುತ್ತೆ. ಅಂಡ್ ಇದ್ರ ಮೇಲೆ ಚೂರು ಸ್ವಲ್ಪ ಅಲ್ಲಿ ರೋಗ ಇದೆ. ಓಕೆ, ಟಾರ್ ಸ್ಪಾಟ್ಸ್ ಮತ್ತಿದು ಅದನ್ನು ನಾವು ಕ್ಲಿಯರ್ ಮಾಡ್ತೇವೆ. ಈ ಸರಿ ಅದನ್ನ ಮೆಡಿಸಿನ್ ಏನ್ ಹೊಡಿಬೇಕಂತ ಹೇಳ್ತೇವೆ. ಸೊ ಅದರಿಂದ ಇನ್ನೂ ಎನ್ಹಾನ್ಸ್ ಆಗುತ್ತೆ ಗ್ರೋತ್. ಬೇಸಿಕ್ಲಿ ವೇಸ್ಟ್ ಡಿಕಂಪೋಸರ್ 1000 ಲೀಟರ್ ಅಲ್ಲಿ ನಾವೇನ್ ಮಾಡ್ತೇವೆ, ಎಷ್ಟು 5 kg ಹಾಕಿದ್ರ 10 kg ಬೆಲ್ಲ ಹಾಕಿ 2 ವೇಸ್ಟ್ ಡಿಕಂಪೋಸರ್ ಬಾಟಲ್ ಹಾಕಿದ್ರೆ ವಿದಿನ್ 5 days ಅದು ನಿಮ್ಗೆ ಏನಾಗುತ್ತೆ, ಕಂಪ್ಲೀಟ್ಲಿ ಇದು ಆಗುತ್ತೆ. ಅದನ್ನ ನಾವ್ ಮಾಡಿದ್ದೇವೆ ಈ ಸರಿ. ಈ ಬೇಸಿಕ್ಲಿ ಈ ಪ್ಲಾಟ್ ಕೊಡ್ಬೇಕಂತ ಹೇಳಿ. ನಮ್ದು ಮಾರ್ಟಾಲಿಟಿ ಜಾಸ್ತಿ ಇದೆ, ಚೊಚ್ಚೆ ಮಾರ್ಟಾಲಿಟಿ ಜಾಸ್ತಿ ಇರೋದ್ರಿಂದ ಅದನ್ನ ನಾವು ಟ್ರೈ ಮಾಡೋದು. ಇದಕ್ಕೂ ಕೊಡ್ತೀವಿ ಸರ್, ಇದಕ್ಕೂ ಕೊಡ್ಬೇಕು ಅಲ್ಲ, ಅದಕ್ಕೆ ನಡೆಯುತ್ತೆ. ಅದು ಗ್ರೋತ್ ಇದೆ, ಇದಕ್ಕೆ ಗ್ರೋತಾ ಇಲ್ಲಲ್ಲ. ಇದಕ್ಕೆ 7 ದಿನ ಕೊಡ್ತಲ್ಲ, ಅದಕ್ಕೆ ಈಗ ಇದನ್ನ ಇದಕ್ಕೆ ಕೊಟ್ಬಿಡ್ತಾರೆ. ಬಟ್ ಇದಕ್ಕೆ 2 ಗಿಡದ ಮಧ್ಯೆ ಏನ್ ಮಾಡಿ, ಫಸ್ಟ್ ಇದಕ್ಕೆ ನಾನೀಗ ಮೆಡಿಸಿನ್ ಸ್ವಲ್ಪ ಹೇಳ್ತೇನೆ. ಸ್ಪ್ರೇ ಮಾಡಿ 15 ದಿನಕ್ಕೆ ಸಪ್ಲೈ ಸ್ಪ್ರೇ ಮಾಡಿ. ಆದ್ರೆ ಕಳೆ ತಗದ್ ಮಾಡಿ. ಕಳೆ ಇತ್ತಂದ್ರೆ ಆ ಕಳೆನೂ ಬಹಳ ಬೇಗ ಬಂದ್ಬಿಡುತ್ತೆ. ಆ ಕಳೆನ ತೆಗೀರಿ, ಆಮೇಲೆ ಸ್ಪ್ರೇ ಮಾಡಿ. ಬಟ್ ಸ್ಪ್ರೇ ಮಾಡಿದಾಗ ನಾವ್ ಏನೋ ಹೇಳ್ತೇವೆ, ಸ್ಪ್ರೇ ಮಾಡಿದ್ರೆ ಅಟ್ಲೀಸ್ಟ್ 20 ಗಂಟೆ ಅದಕ್ಕೆ ಮಳೆ ಆಗ್ಬಾರ್ದು. ಮಳೆ ನೋಡ್ಕೊಂಡು ನೀವು ಹೊಡೆದ್ ಬಿಟ್ರೆ ಗಿಡ ಎಲ್ಲ ಹಿಂಗ್ ಬಿಡುತ್ತೆ. ಒಮ್ಮೆ ಗಿಡಗಳು ಹಿಂಗ್ಕೊಂಡ್ ಬಿಟ್ರೆ ನನ್ನ ನ್ಯೂಟ್ರಿಯೆಂಟ್ಸ್ ಇಲ್ಲ ಕೆಮಿಕಲ್ ಫಾಸ್ಟ್ ಆಗಿ ಬಂದ್ಬಿಡುತ್ತೆ. ಇದು ವೀಕ್ ಇದೆ ಅಂತ ನಾವು ಕೊಡ್ತಾ ಇರೋದು, ಎಲ್ಲಾ ಗಿಡಕ್ಕೆ ನಾವು ಹೊಡ್ತಲ್ಲ. ಈ ಗಿಡಗಳು ಈ ತೋಟದಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ, ಅಂದ್ರೆ ಇಲ್ಲಿ ಮಾರ್ಟಾಲಿಟಿ ಆಗಿದೆ. ಆಮೇಲೆ ಮೇಕೆ ಬಂದು ಸ್ವಲ್ಪ ಗಿಡಗಳು ಡ್ಯಾಮೇಜ್ ಮಾಡಿದಾವೆ. ಅವೆಲ್ಲ ದೃಷ್ಟಿಕೋನದಿಂದ ಆಲ್ ದ ಫ್ಯಾಕ್ಟರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಸ್ವಲ್ಪ ಸ್ಪ್ರೇ ನಾವು ರೆಕಮೆಂಡ್ ಮಾಡ್ತೇವೆ. ಅದು ಬೇಸಿಕಲಿ ಗ್ರೋತ್ ಹಾರ್ಮೋನ್ ಇರುತ್ತೆ. ಸ್ಪ್ರೇ ಗ್ರೋತ್ ಹಾರ್ಮೋನ್ ಕೊಟ್ರೆ ನಿಮ್ಗೆ ಗ್ರೋತ್ ಬಹಳ ಫಾಸ್ಟ್ ಬರುತ್ತೆ. ಗ್ರೋತ್ ಹಾರ್ಮೋನ್ ಈಸ್ ಬೇಸಿಕಲಿ ಒಂದು ಬೇರೆ ಗಿಡದಿಂದ ತೆಗೆದಿರುವಂತ ಕೆಮಿಕಲ್. ಓಕೆ, ಇಲ್ಲ ಕಂಟೆಂಟ್ ಅಂತ ಹೇಳ್ಬೋದು. ಅಂದ್ರೆ ನನ್ನ ಬ್ಲಡ್ ತೆಗೆದು ನಿಮಗೆ ಕೊಟ್ಟಂಗೆ ಅಷ್ಟೇ. ಅದರಿಂದ ಏನು ಹಾರ್ಮ್ಫುಲ್ ಅಲ್ಲ. ಒಂದು ಗಿಡದ ಗ್ರೋತ್ ಹಾರ್ಮೋನ್ ತಗೊಂಡು ನಾನು ಬೇರೆ ಗಿಡಕ್ಕೆ ಹಾಕ್ತಾ ಇದ್ದೇವೆ.
ಅದು ಸೈಂಟಿಫಿಕ್ಲಿ ಸಿಂಪಲ್ ಆಗಿ ನಾನು ಹೇಳಿಕೊಟ್ಟಿರುವಂತ ವಿಷಯ. ಈ ಗ್ರೋತ್ ಹಾರ್ಮೋನ್ ಇಂದ ನಮ್ಮ ಗಿಡ ಇನ್ಸ್ಟೆಂಟ್ ಆಗಿ ಬೆಳವಣಿಗೆ ಆಗುತ್ತೆ ಯಾವಾಗ ವೀಕ್ ಇರುತ್ತೆ. ಅಂದ್ರೆ ನಿಮ್ಗೆ ಡಿಹೈಡ್ರೇಷನ್ ಎಲ್ಲ ಆದಾಗ ಐವಿಯಲ್ಲಿ ಇದು ಕೊಡ್ತಾರೆ, ಡ್ರಾಪ್ ಹಚ್ತಾರೆ, ಹಂಗೆ ಇವಕ್ಕೆ ನಾವು ಸ್ಪ್ರೇ ಹೊಡಿತೇವೆ. ಅಷ್ಟು ಸಿಂಪಲ್ ಆಗಿ ನಾವು ಹೇಳ್ತಾ ಇರೋದು. ಸೊ ಅದು ಬಂದ್ಬಿಟ್ಟು ಗಿಬರ್ಲಿಕ್ ಆಸಿಡ್ ತಗೋಬಹುದು, ಆಕ್ಸಿನ್ಸ್ ತಗೋಬಹುದು. ಅವು ಎರಡು ಕೆಮಿಕಲ್ಸ್ ಇಲ್ಲ, ಅವು ಎರಡು ಗ್ರೋತ್ ಹಾರ್ಮೋನ್ಸ್ ನೀವು ಯೂಸ್ ಮಾಡಿದ್ರೆ ಖಂಡಿತ ಗ್ರೋತ್ ಇಂಪ್ರೂವ್ ಆಗುತ್ತೆ.